ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಗೇಂದ್ರ ಸರ್ ಮುಕ್ತ ಆಹ್ವಾನ ಕೊಟ್ಟಂಗೆ ಕಾಣಿಸ್ತು. ಈಗ ತಾನೇ ರಾಜೇಂದ್ರ ಸರ್ ಹೇಳ್ತಾ ಇದ್ರು, ಬಟ್ ಅದು ಹಿಡನ್ ಅಜೆಂಡಾ ಏನು ಅನ್ನೋದು ಪ್ರೂವ್ ಆಗದೆ ಇದ್ರು ಕೂಡ, ಯಾವ ರೀತಿ ಅದು ಆಹ್ವಾನ ಅನ್ನೋದು ಗೊತ್ತಿಲ್ಲದಿದ್ರು ಕೂಡ ಒಂದು ಹಂತಕ್ಕೆ ಆಹ್ವಾನ ಕೊಟ್ಟಂಗೆ ಅದು ನಮ್ಮ ಹೃದಯ ಸದಾ ತೆರೆದಿದೆ ಅಂದ್ರೆ ಪಕ್ಷದ ಬಾಗಿಲು ಯಾವಾಗಲೂ ಕೂಡ ತೆರೆದಿದೆ, ಬಂದು ಅವಕಾಶಗಳನ್ನ ಪಡೆದುಕೊಳ್ಳಿ ಅಂತ. ಸೊ ಹೆಂಗೆ ಟ್ಯಾಕಲ್ ಮಾಡ್ತಿದ್ದಾರೆ ಪ್ರಾದೇಶಿಕ ಪಕ್ಷವನ್ನ ಅಂತ, ತಮ್ಮ ಪಕ್ಷದ ಸ್ಥಿತಿಗತಿ ಏನು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಇವತ್ತು ನೀವು ಸಬ್ಜೆಕ್ಟ್ ನಮ್ದೇ ಆಗಿರೋದ್ರಿಂದ 2 ನಿಮಿಷಗಳ ಕಾಲಾವಕಾಶ ನಾನು ಕೊಡಬೇಕು ಅಂತ ನಿಮ್ಮನ್ನು. ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರುಬಾರು, ಇಡೀ ದಕ್ಷಿಣ ಭಾರತದಲ್ಲಿ. ಕರ್ನಾಟಕದಲ್ಲಿ ಎಂದೋ ಒಂದು ಪ್ರಾದೇಶಿಕ ಪಕ್ಷ ಬರಬೇಕಾಗಿತ್ತು, ತನ್ನ ಸಂಪೂರ್ಣವಾದ ಬಲದಲ್ಲಿ ತಂದೆ ಅಂತ ಸರ್ಕಾರ ಮಾಡಬೇಕಾಗಿತ್ತು. ಈ ರಾಜ್ಯದ ನೆಲ ಜಲ ಭಾಷೆ ವಿಷಯದಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಪ್ರಾದೇಶಿಕ ಪಕ್ಷಕ್ಕಿದೆ ಅಂತಕ್ಕಂಥದ್ದು ಆವತ್ತಿಂದ ಹೇಳಿದ್ದೀವಿ, ಇವತ್ತು ಹೇಳ್ತಾ ಇದೀವಿ, ಮುಂದಕ್ಕೂ ಹೇಳ್ತೀವಿ. ಅನೇಕ ಸಂದರ್ಭಗಳಲ್ಲಿ ಯಾವೊಂದು ಪ್ರಾದೇಶಿಕ ಪಕ್ಷವನ್ನ ನಾವು ತಳಮಟ್ಟದಿಂದ ನಾವು ಕಟ್ಕೊಂಡ್ ಬಂದ್ವಿ. ಕೆಲವು ರಾಷ್ಟ್ರೀಯ ಪಕ್ಷಗಳು, ಪದ ಬಳಕೆ ನೋಡ್ಕೊಳ್ಳಿ ಕ್ಲೀನಾಗಿ ನಾನು ಹೇಳ್ತಾ ಇದ್ದೀನಿ, ಕೆಲವು ರಾಷ್ಟ್ರೀಯ ಪಕ್ಷಗಳು ಅವರು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮಗೆ ಬೆಳವಣಿಗೆ ಇಲ್ಲ ಈ ರಾಜ್ಯದಲ್ಲಿ ಅಂದಾಗ ಪ್ರಾದೇಶಿಕ ಪಕ್ಷವನ್ನ ಸಂಪೂರ್ಣವಾಗಿ ಒಡೆಯೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಲ್ಪ ಒಂದು ಬಹುಮತ ಬಂದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಶ್ರೀಮಾನ್ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅಲ್ಪ ಒಂದು ಬಹುಮತ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಮಾಡಿ ರಾಜ್ಯದಲ್ಲಿ 2 ಪಕ್ಷಗಳ ಜೊತೆ ನಾವು ಕೊಟ್ಟಿರ್ತಕ್ಕಂಥ ಸರ್ಕಾರಗಳು ಉತ್ತಮವಾದ ಸರ್ಕಾರವನ್ನು ಕೊಟ್ಟಿದ್ದೀವಿ. ಜನಗಳಲ್ಲಿ ಎಲ್ಲೋ ಒಂದು ಒಳ್ಳೆ ಭಾವನೆ ಮೂಡ್ತಾ ಇದೆ. ನಾವು ಪ್ರಾದೇಶಿಕ ಪಕ್ಷಗಳ ಕಡೆ ಕೂಡ ಇವತ್ತು ದೇಶಾದ್ಯಂತ ನೋಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಸೇರಿ ಕೂಡ. ಇತ್ತೀಚಿನ ದಿನಗಳಲ್ಲಿ ಜನಗಳು ಕಳೆದ ಬಾರಿ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒಂದು ಆಪಾದನೆಗಳು ಅವ್ರ ಮೇಲೆ, ಒಳ್ಳೆ ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಕೆಲವೆಲ್ಲ ಅನೇಕ ವಿಚಾರಗಳನ್ನು, ಒಂದು ಆಪಾದನೆಗಳನ್ನು ಮಾಡಿ ಮತ್ತೆ ಈ ಯಾವೊಂದು ಉಚಿತ ಅಂತಕ್ಕಂಥದ್ದು ಅಡ್ಡ ಇಟ್ಕೊಂಡು ಈ ಸರ್ಕಾರವನ್ನು ತಂದರು. ಜನ ಕೂಡ ಒಂದು ತೀರ್ಮಾನ ಮಾಡಿದ್ರು, ಸಂಪೂರ್ಣ ಬಹುಮತ ಕೊಟ್ಟು ಸ್ಟೇಬಲ್ ಗವರ್ಮೆಂಟ್ ತಗೋಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಸಂದರ್ಭದಲ್ಲಿ ಇವರೇನು ಮಾಡಿದ್ರು ಅಂತಂದರೆ, ಇಲ್ಲಿ ಕೇವಲ ಅಧಿಕಾರಕ್ಕೋಸ್ಕರ ಅಂತಾನೆ ಇವ್ರು ಬಂದಿರೋದು ಅಂತಕ್ಕಂಥ ಸ್ಪಷ್ಟ ಆಯಿತು. ಯಾವುದು ಜಾತಿ ಜಗಳ, ಜಾತ್ಯತೀತ ನಿಲುವುಗಳು ಹೊಂದಿರತಕ್ಕಂಥ ಈ ಪಕ್ಷ ಜಾತಿ ಜಗಳಗಳಾಗೋಯ್ತು, ಆಂತರಿಕ ಯುದ್ಧ ಆಗೋಯ್ತು, ವಲಸಿಗರು ಹೊರಗಿನವರು ಅಂತಕ್ಕಂಥದ್ದಾಯಿತು, ಯುವಕರು ಮತ್ತು ಹಿರಿಯರು ಅಂತಕ್ಕಂಥದ್ದಾಯಿತು, ಮತ್ತು ಪ್ರಾದೇಶಿಕವಾರು ಅಂತಕ್ಕಂಥದ್ದಾಯಿತು. ಇರಬಾರ್ದು ಯಾವ ರೀತಿಯಲ್ಲಿ ಇವರು ಕಚ್ಚಾಟ ಮಾಡ್ಕೋಬೇಕೋ ಎಲ್ಲ ಕಚ್ಚಾಟ ಮಾಡಿಕೊಂಡು ಅಧಿಕಾರಕ್ಕಾಗಿ ಇವತ್ತು ನೋಡ್ತಾ ಇದ್ದೀರಾ ಸರ್ಕಾರ ತಗೊಂಡಿದ್ದು ಮಾರನೇ ದಿನ ಒಂದು ವಿಕೆಟ್ ಡೌನ್ ಆಗೋಯ್ತು. ಈ ಪರಿಸ್ಥಿತಿ ಇವರಲ್ಲಿ ಆಂತರಿಕ ಈ ಮಟ್ಟಕ್ಕೆ ಭಿನ್ನಮತ ಇಟ್ಕೊಂಡು ಮುಂದೆ ನಾವು ಹೇಳ್ತಿದ್ದಾರೆ 2028ಕ್ಕೆ ನಾವು ಪಕ್ಷ ಕಟ್ಟಬೇಕು. ಮುಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2028ಕ್ಕೆ ನಾವು ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದಕ್ಕೆ. ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿದ್ರು ಮುಖ್ಯಮಂತ್ರಿಗಳು? ಇದೇ ಜಾತ್ಯತೀತ ಜನತಾ ದಳದಿಂದ ಹೋಗಿರ್ತಕ್ಕಂಥ 2 ಮುಖ್ಯಮಂತ್ರಿಗಳಿದ್ರು. ಕಾರಣ ಇದೇ ಕಾಂಗ್ರೆಸ್ ಅಲ್ಲಿ ಇವತ್ತಿಗೂ ಕೂಡ ಒಂದು ರಾಜ್ಯವನ್ನು ನಡೆಸ್ತಕ್ಕಂಥ ಶಕ್ತಿ ಇರುವಂತ ಯಾವ ನಾಯಕರುಗಳು ಇವ್ರ ಹತ್ರ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಈಗಲಿಂದಾನೇ ನಾವೇನೋ ಪ್ರಯತ್ನ ಮಾಡಿ. ನಾಗೇಂದ್ರ ಸರ್ ಒಂದ್ ಮಾತು ಹೇಳ್ಬಿಡಿ, ದೇವೇಗೌಡರು ಕಟ್ಟಿ ಬೆಳೆಸಿರುವ ಪಕ್ಷದ ಅಸ್ತಿತ್ವ ಹೆಂಗಿತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ, ಬಟ್ ಈಗಲೂ ಕೂಡ ಹಂಗೆ ಇದೆ ಅಂತ ಅನ್ಸುತ್ತೆ ವರ್ಚಸ್ಸು. ಇಲ್ಲಿಗೆ ಬರಬೇಕಾದ್ರೆ ಕ್ಷೇತ್ರಗಳಲ್ಲಿ ಠೇವಣಿ ಕಳ್ಕೊಂಡು ಗಾಳಿ ಬಂದ್ ಕಡೆ ತೂರ್ಕೊಳ್ಳುವಂತ ಪರಿಸ್ಥಿತಿ ಜೆಡಿಎಸ್ ಒಂದು ನಿಮಿಷ ನಿಮ್ಮ ಗ್ಯಾರಂಟಿ ಚಾನಲ್ ನಿಮ್ಮ ಗ್ಯಾರಂಟಿ ಚಾನಲ್ ಅವರನ್ನ ನಮ್ಮ ಜೊತೆಲಿ ಕಳಿಸಿ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಸತತ 1.5 ವರ್ಷಗಳ ಕಾಲದಿಂದ ಕೂಡ 80ರಿಂದ 90 ಕ್ಷೇತ್ರಗಳು 15,000 ಕಿಲೋಮೀಟರ್ ಕಟ್ಟ ಕಡೆಯ ಕಾರ್ಯಕರ್ತನ ತನಕ ಕೂಡ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಏನೇ ಅನ್ಯಾಯಗಳಾಗಿದೆ ಜನಗಳ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದ್ರೆ ಒಂದು ನಿಮಿಷ, ಎಲ್ಲೋ ಒಂದು ರೀತಿ ಇವ್ರು ದಬ್ಬಾಳಿಕೆಗಳಿಂದ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ತೋರಿಸ್ತಾ ಇಲ್ಲ. ಆದ್ರೆ ತಳಮಟ್ಟದಿಂದ ಸಂಘಟನೆ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದಿನ ಚುನಾವಣೆಗಳಲ್ಲಿ 100 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಶಕ್ತಿ ಜಾತ್ಯತೀತ ಜನತಾ ದಳಕ್ಕಿದೆ. ಪ್ರಾದೇಶಿಕ ಪಕ್ಷ ಇರಲೇಬೇಕು, ಅದರ ಅಸ್ತಿತ್ವ ಇರಲೇಬೇಕು, ಅದು ಕಾಪಾಡ್ಕೊಂಡು ಹೋಗೋ ಕೆಲಸ ಆಗ್ಲಿ. ಅಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರ ಕೈಲಿ ಸಾಧ್ಯನೇ ಇಲ್ಲ ಅದನ್ನೇ ಪ್ರಶ್ನೆ. ರಂಗದೊಡ್ಡಿರಿ ಸರ್, ಈಗ ಪ್ರಾದೇಶಿಕ ಪಕ್ಷವನ್ನ ಉಳಿಸೋ ಪ್ರಯತ್ನನ ಅಥವಾ ಅಳಿಸೋ ಪ್ರಯತ್ನನ DK ಶಿವಕುಮಾರ್ ಅವರಿಂದ ಅಂತ ಒಂದು ಆತಂಕ ಇತ್ತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಒಂದು ಪ್ರಾದೇಶಿಕ ಪಕ್ಷದ ಉಳಿಗಾಲ ಇಲ್ವೇನೋ, ರಾಜ್ಯದಲ್ಲಿ ವಿಲೀನ ಆಗಿ ಹೋಗುತ್ತೇನೋ ಇಂತ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಬುನಾದಿ ಹಾಕಿದ್ದಾರಾ ನಿಮ್ಮ ನಾಯಕರು ಅಂತ? ಶ್ರುತಿ, ಮೊದಲನೇದಾಗಿ ದೇವರಾಜ ಅವರ ಮೊಮ್ಮಗರಾದಂತಹ ಸೂರಜ್ ಹೆಗ್ಡೆ ಅವರ ನಿಧನ ಆಗಿದೆ. ಅವರ ಕುಟುಂಬಕ್ಕೆ ಮತ್ತೆ ಅವರ
ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ. ಎರಡೇನು, ಇವತ್ತು ಕರ್ನಾಟಕ ಕಾಂಗ್ರೆಸ್ನ ಪ್ರಾಡಕ್ಟ್ ಆದಂಥ ದೇವೇಗೌಡರನ್ನ, ಈ ದೇಶದ ಏಕೈಕ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಲ್ಲ ಅಂತೇಳಿ ಬಿಜೆಪಿ ತೀರ್ಮಾನ ಮಾಡಿದೆ. ಅದನ್ನು JDS ಒಪ್ಕೊಂಡಿದೆ. ಅದು ಬಿಜೆಪಿ JDS ಎಷ್ಟು ವೀಕ್ ಆಗಿದೆ ಅಂತ ತೋರಿಸ್ತದೆ, ಮತ್ತೆ ಬಿಜೆಪಿಯ ಮನಸ್ಥಿತಿಯನ್ನು ತೋರಿಸ್ತದೆ. ಮಾನ್ಯ ಕುಮಾರಸ್ವಾಮಿ ಅವರೇ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆದ್ರೂ ಕೂಡ ಇವತ್ತು ದೇಶದ ಏಕೈಕ ಬದುಕಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳನ್ನ ರಾಜ್ಯಸಭೆಗೆ ಕಾಂಗ್ರೆಸ್ ಕಳಿಸಿತ್ತು. ಲಾಸ್ಟ್ ಟೈಮು ಅವರ ಗೌರವದಿಂದ ಮಾಜಿ ಪ್ರಧಾನಮಂತ್ರಿಗಳು ಅನ್ನೋ ಒಂದು ಕಾರಣದಿಂದ ಕಾಂಗ್ರೆಸ್ ಕಳಿಸಿತ್ತು. ಅದನ್ನು ಮಾಡದೆ ಇವತ್ತು ಬಿಜೆಪಿ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದೆ, ಮತ್ತೆ JDS ವೇಸ್ಟ್ ವೀಕ್ ಆಗಿದೆ ಅಂತ ಇದರಿಂದ ಅರ್ಥ ಆಗ್ತದೆ. ಇನ್ನು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮಾತಾಡೋದಾದ್ರೆ, ಮಾನ್ಯ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಕೆಲಸವನ್ನು ಅವರು ಆಲ್ರೆಡಿ ಮಾಡಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಕೆಳಗಿಳಿದ್ರು ಕೂಡ ಅವರ ಜವಾಬ್ದಾರಿ ಇದೆ. 2028ರಲ್ಲಿ ಮತ್ತೆ 2029ರಲ್ಲಿ ರಾಹುಲ್ ಗಾಂಧಿ 2028ರಲ್ಲಿ ಕಾಂಗ್ರೆಸ್ ಅನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರೋದು, ಮತ್ತೆ 2029ರಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನ ಮಾಡೋದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಅನ್ನೋ ಕೆಲಸವನ್ನು ನಾವು ಆಲ್ರೆಡಿ ತಯಾರಿ ಮಾಡಿದ್ದೇವೆ. ಈಗ ನಾನು ಕೇಳ್ತೇನೆ, ಮಾನ್ಯ DK ಶಿವಕುಮಾರ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಂದಂಥವ್ರನ್ನ ನಾವು ಸೇರಿಸ್ಕೊಳ್ತೇವೆ. ಯಾಕೆ ಜಗದೀಶ್ ಶೆಟ್ಟರ್ ಒಪ್ಪಿ ಬಂದಿದ್ರು, ಅವ್ರಿಗೆ MLC ಮಾಡಿದ್ವಿ. ಓಕೆ, ಅದೇ ರೀತಿ ಸರಿಸುಮಾರು 45 ಬಿಜೆಪಿ ನಾಯಕರು ಇಂದಿನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಸೇರಿದ್ರು. ಯಾಕೆ ಬಿಜೆಪಿ ಅಂದ್ರೆ ಬಿಜೆಪಿನಲ್ಲಿ ನಾಯಕತ್ವದ ಗುಣಗಳೇ ಇಲ್ಲ. ನಾಯಕತ್ವದ ಬಿಜೆಪಿಯ ಅಧಿಕಾರ ಕರ್ನಾಟಕದಲ್ಲಿ ಬರೋದಿಲ್ಲ. ಅವರ ನಾಯಕತ್ವ ಒಂದು ರಾಜ್ಯವನ್ನು ಮುನ್ನಡೆಸುವಂತ ಒಂದು ಸಾಮರ್ಥ್ಯ ಇಲ್ಲದೆ ಇರುವಂತ ಪಕ್ಷ ಆಗಿದೆ ಅಂತ ಹೇಳಿ ಅವರಷ್ಟು ಜನ ಬಿಟ್ಟು ಬಂದ್ರು.